ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವುದು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆಂದು ಪರವಾಗಿದೆ ಭಾವಿಸುತ್ತೇನೆ. ಪ್ರಸ್ತಾವ ಹೌದೆಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ವಂದನೆ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸೋದು. ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕವನ್ನು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಆರೋಪ ಮಾಡ್ತೀವಿ, ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡ್ತೀವಿ, ಆ ಕಡೆಗೆ ಆರೋಪ ಮಾಡಿ ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಬಿಲ್ಲಲ್ಲೆಲ್ಲ ಭಾಗವಹಿಸಬೇಕಂತ ನಾನು ಕೇಳ್ತೀನಿ, ಭಾಗವಹಿಸಲಿಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ. ಜನರ ಪರವಾಗಿ ಮಾತನಾಡಲಿಕ್ಕೆ ಇವತ್ತು ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ 1 ವರ್ಷ 2 ವರ್ಷ ಇಚ್ಛೆ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ನ ಬಗ್ಗೆ ನೀವೇ ಎನ್ಕ್ವೈರಿ ಹಾಕುದು, ಅಧಿವೇಶನ ಮುಂದೆ ಹೋಗುದು. ಈಗ ನಮಗೆ ಬಿಲ್ ಪಾಸ್ ರೂಪಾಯಿ ಉಂಟಾ? ನಾನು ಬಿಲ್ ಪಾಸ್ ಮಾಡ್ಬೇಕಲ್ಲ. 2 ದಿವಸ ಇದೆ. ಈ ಬಿಲ್ಗಳು ಇಲ್ಲಿ ಪಾಸ್ ಆಗಿ ವಿಧಾನ ಪರಿಷತ್ ಸಭೆಗೆ ಹೋಗಿ ವಿಧಾನ ಪರಿಷತ್ದಲ್ಲಿ ಪಾಸ್ ಆಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಗವರ್ನರ್ ಆಫೀಸ್ ಹೋಗ್ಬೇಕು. ನನ್ನ ಕೆಲಸ ಮಾಡ್ಬೇಕಲ್ಲ. ನಾವು ನೀವು ಹೇಳಿದಾಗ ಹೇಗಾಗ್ತದೆ? ನೀವು ಆಲೋಚನೆ ಮಾಡಿ. ಅದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಯಲ್ಲಿ ಭಾಗವಹಿಸಿ ಜನರ ಬಗ್ಗೆ ಚರ್ಚೆ ಮಾಡಿ ಇಲ್ಲಿರುವಂತಹ 2 ದಿನ ಅಧಿವೇಶನ ಸದುಪಯೋಗಗೊಳಿಸಲು ಕೇಳಿಕೊಂಡು ಈಗ ಸಭೆಯನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ.